ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಡೋಂಟ್ ವರಿ, ರಿಷಿ ಬರಲಿ, ಆಮೇಲೆ ನಾನು ಅವನು ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ದೇ ಲುಕ್ ಆಫ್ಟರ್ ಇಟ್. ಅಪ್ಪ ರಚ್ಚು, ಅಪ್ಪ ಯಾಕೆ ಮಾಡ್ತಿದ್ಯಾ? ಏನಾಯ್ತು ಅಮ್ಮ? ಏನಪ್ಪ ಪೆಟ್ಟು? ಏನಾಯ್ತಪ್ಪ ರಿಷಿ? ಯಾಕೆ ಕಳ್ತಿದ್ಯಾ? ಅಪ್ಪ, ಇವತ್ತು ನಾನು ಅಮ್ಮರು ಬೇಕ್ರಿಗೆ ಹೋಗಿದ್ದೆ. ಆವಾಗ ಯಾರೋ ಒಬ್ಬ ಬಂದ್ಬಿಟ್ಟು ನನಗೆ ಡಿಕ್ಕಿ ಹೊಡೆದು ಬೇಕು ಅಂತ ಜಗಳ ಕ್ರಿಯೇಟ್ ಮಾಡಿ ಅವನು ಅವ್ರ ಹುಡುಗರು ಅಮ್ಮರಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರ. ಡೀಲ್ ರಾಣಿ, ಇವತ್ತು ಅವ್ರ ಲೈಫಲ್ಲಿ ನಡೆದಿರೋ ಇನ್ಸಿಡೆಂಟ್ಸ್ಗೆ ಅವ್ರು ಇನ್ನು ಮುಂದೆ ಮನೆಯಿಂದ ಆಚೆ ಬರೋಕ್ಕೂ 100 ಸಲ ಯೋಚನೆ ಮಾಡ್ತಾರೆ. ಅದೇನೋ ಸರಿ, ಆದರೆ ನೀನು ಇನ್ನೊಂದು ವಿಷಯ ಮರ್ತಿದ್ಯಾ. ಮರ್ತಿದ್ದೀನಾ? ಏನು? ಜ್ಞಾಪಿಸ್ಕೊ. ಏನು ಅಂತ ಗೊತ್ತಾಗ್ತಿಲ್ಲ ಡೀಲ್ ರಾಣಿ. ಅನಿಕಾ, ನಮಗೆ ಶತ್ರುಗಳಂತ ಇರೋರು 2 ಮನೆಯವರು. ಇವ್ರ ಮನೆ ಮೇಲೇನೋ ಗುರಿ ಇಟ್ಟಿದ್ಯಾ. ಆ ಅನ್ಪೂರ್ಣನ್ಗೆ ಏನು ಮಾಡಿದೆ? ನನ್ನ ನಿಜವಾದ ಶತ್ರು ಅಂದರೆ ಅನ್ಪೂರ್ಣ. ಆ ನಿಮ್ಮ ಅಜ್ಜಿ ಹೆಸರು ಕೇಳಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಅನಿಕಾ, ಅನ್ಪೂರ್ಣಂಗೆ ಏನಾದ್ರು ಮಾಡು. ಡೀಲ್ ರಾಣಿ, ಜಸ್ಟ್ ರಿಲ್ಯಾಕ್ಸ್. ಅಲ್ಲಿ ಕೂಡ ನಾನು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಅಂದರೆ ಅಲ್ಗೂ ಹುಡುಗರನ್ನ ಕಳಿಸಿದ್ಯಾ? ನೋ, ಅಲ್ಲಿಗೆ ನಾನು ಒಂದು ಗಿಫ್ಟ್ ಕಳಿಸಿದ್ದೀನಿ. ಏನು ಹುಡುಗಿ ನೀನು? ಅವ್ರಿಗೆ ಏನಾದ್ರು ಒಂದು ಗತಿ ಕಾಣಿಸು, ಗಿಫ್ಟ್ ಕೊಡ್ತಾರಂತ. ಗಿಫ್ಟ್ ನಂಗೆ ಯಾಕೋ ಇದು ಸರಿ ಅನಿಸ್ಲಿಲ್ಲ. ಡೀಲ್ ರಾಣಿ, ತಾಳ್ಮೆ ಕಳ್ಕೊಬೇಡ. ಗಿಫ್ಟ್ ಕಳಿಸಿದ್ದೆ ಭಯ ಹುಟ್ಸಕ್ಕೆ. ಚಂದ್ರ, ಕಾಫಿ. ಥ್ಯಾಂಕ್ ಯು. ಯಾರು? ಯಾರು? ಅನ್ನಪೂರ್ಣ. ಚಂದ್ರು, ಏನದು ಊರ್ಮಿಳ? ಗಿಫ್ಟು. ಯಾರಿಗೆ? ಅತ್ತೆಗೆ. ಯಾರು ಕೊಟ್ಟಿದ್ದು? ಗೊತ್ತಿಲ್ಲ, ಅಲ್ಲಿತ್ತು. ಸರಿ, ಅಮ್ಮನ ಕರೆಯೋಣ. ಅಮ್ಮ. ಅತ್ತೆ. ಅಲ್ಲ, ನನ್ನ ಜೀವನದಲ್ಲಿ ನಾನು ಎಂತೆಂಥ ಕಿರಾತಕರನ್ನ ನೋಡಿದ್ದೀನಿ. ಅವನ್ನೆಲ್ಲ ಮೀರಿಸ್ತೀಯ ನೋಡು ನೀವು. ಒಂದೇ ಸಲ ಅಷ್ಟು ಜನಕ್ಕೂ ಮುಹೂರ್ತ ಇಟ್ಟಿದ್ಯಲ್ಲ, ನೀನೇನು ಸಾಮಾನ್ಯ ಅಲ್ಲ ಬಿಡು. ಡೀಲ್ ರಾಣಿ, ಜಾಸ್ತಿ ಹೊಗಳ್ಬೇಡ. ಈ ಹೊಗಳಿಕೆ ಒಂಥರ ಸ್ವೀಟ್ ಇದ್ದಂಗೆ. ಜಾಸ್ತಿ ತಿಂದರೆ
ಓವರ್ ಕಾನ್ಫಿಡೆನ್ಸ್ ಅನ್ನೋ ಡಯಾಬಿಟೀಸ್ ಬರುತ್ತೆ. ಅಯ್ಯ ನಾನು ನಿನ್ನ ಯಾಕೆ ಹೊಗಳ್ತಾ ಇದ್ದೀನಿ ಗೊತ್ತಾ? ನಿನಗೆ ಹೊಸ ಹೊಸ ಐಡಿಯಾ ಬರಲಿ ಅಂತ ಪುಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅನಿಕಾ, ನನ್ಗೆ ಆಗ್ತಿರೋ ಖುಷಿಗೆ ನಾನು ಏನಾದ್ರು ಮೊದ್ಲಂಗೆ ಇದ್ದಿದ್ರೆ ನಮ್ಮ ಹುಡುಗರ್ನೆಲ್ಲ ಕರೆಸಿ ಅವ್ರ ಜೊತೆ ಸೇರ್ಕೊಂಡು ಚೆನ್ನಾಗಿ ಗುಂಡಾಕಿ ರೋಡ್ ರೋಡು ಕುಡ್ದಾಡ್ಬಿಡ್ತಿದ್ದೆ. ಆದ್ರೆ ಏನು ಮಾಡಲಿ, ಹಿಂಗೆ ನನ್ನ ಕೈಲಿ ಆಗಲ್ವಲ್ಲ. ಅವ್ನು ಬಾಯಿ ಮುಚ್ಕೊಂಡಿರೋದು. ಓಕೆ ನಿನ್ನ ಅಪ್ರಿಸಿಯೇಷನ್ಗೆ ತುಂಬ ಥ್ಯಾಂಕ್ಸ್. ಬಟ್ ಜೀಲ್ ರಾಣಿ, ನಮ್ಮ ಪ್ಲ್ಯಾನ್ ಇನ್ನೂ ಮುಗ್ದಿಲ್ಲ. ಪ್ಲ್ಯಾನ್ ಸಕ್ಸಸ್ ಆಗೋಕ್ಕೆ ಮುಂಚೆ ಸೆಲೆಬ್ರೇಟ್ ಮಾಡೋದು ತುಂಬ ರಾಂಗ್ ಆಗುತ್ತೆ. ಸೊ ನೀನು ಆ ಮನೆಗೆ ಹೋಗಿ ಇನ್ನೂ ಒಂದು ಡ್ರಾಮಾನ ಶುರು ಮಾಡಬೇಕಾಗಿದೆ. ಡ್ರಾಮಾನ? ನಾನಾ? ಅಲ್ಲ ಕಣನಿಕಾ, ಈಗಲೇ ಅವರೆಲ್ಲ ತುಂಬ ಗಾಬರಿಯಲ್ಲಿದ್ದಾರೆ. ನಾನು ಮತ್ತೆ ಡ್ರಾಮಾ ಮಾಡಲ ಹೇಳು? ಲುಕ್ ಜೀಲ್ ರಾಣಿ, ನೀನೀಗ ಆ ಮನೆಗೆ ಸೇರಿದವಳು. ಎಲ್ರಿಗೂ ಒಂದು ತೊಂದರೆ ಆಗಿದೆ, ಬಟ್ ನಿನ್ಗೆ ಏನು ತೊಂದರೆ ಆಗಿಲ್ಲ ಅಂದರೆ ಅವ್ರಿಗೆ ಡೌಟ್ ಬರಲ್ವಾ? ಅದಕ್ಕೆ ನೀನೀಗ ಆ ಮನೆಗೆ ಹೋಗಿ ನಿನಗೂ ಅಟ್ಯಾಕ್ ಆಗಿದೆ ಅಂತ ಒಂದು ಸೀನ್ನ ಕ್ರಿಯೇಟ್ ಮಾಡಬೇಕು. ಓ ಹಂಗ ವಿಷಯ. ನೋಡ್ತಾ ಇರು ನಾನು ಅಲ್ಲೋಗಿ ಹೆಂಗೆ ಡ್ರಾಮಾ ಮಾಡ್ತೀನಿ ಅಂತ. ಅನಿಕಾ, ಅದೇನೋ ಆ ವರ್ಲ್ಡ್ ಕೊಡ್ತಾರಲ್ಲ, ಆ ವರ್ಲ್ಡ್ ಆ ಥರ ಮಾಡ್ತೀನಿ, ನೋಡ್ತಿರು. ಅದನ್ನು ಬಿಟ್ಟಾಕು. ಅನಿಕಾ, ಅದೇನೋ ಗಿಫ್ಟ್ ಕಳಿಸಿದ್ದೀನಿ ಅಂತ ಹೇಳ್ದಲ್ಲ, ಅವರು ಭಯ ಪಟ್ಕೊಳ್ಳೋ ಅಂಥದ್ದು, ಅದ್ರಲ್ಲಿ ಏನಿದೆ? ಅದನ್ನು ಹೇಳೋದ್ಕಿಂತ ಅವರು ಆ ಗಿಫ್ಟ್ನ ಓಪನ್ ಮಾಡಿ ಭಯ ಪಡ್ಕೋತಾರಲ್ಲ, ಆಗ ಅದರಲ್ಲಿ ಏನಿತ್ತು ಅಂತ ಎಲ್ರಿಗೂ ಗೊತ್ತಾಗುತ್ತೆ, ನಿನಗೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಅತ್ತೆ, ಹಾ ಬಂದೆ. ಏನು ಊರ್ಮಿಳಾ? ಅತ್ತೆ, ನಿಮ್ಗೊಂದು ಗಿಫ್ಟ್ ಪಾರ್ಸೆಲ್ ಬಂದಿದೆ. ಗಿಫ್ಟಾ? ನನಗೆ ಯಾರು ಕಳಿಸಿದ್ದಾರೆ? ಗೊತ್ತಿಲ್ಲ. 2 ಅಂತ ನಿಮ್ಮ ಹೆಸರು ಹಾಕಿದ್ದಾರೆ. ಫ್ರಾಮ್ ಅಡ್ರೆಸ್ ಡೀಟೇಲ್ಸ್ ಏನೂ ಇಲ್ಲ. ನಮ್ಮಿಲ್ವಾ? ಅಡ್ರೆಸ್ ಇಲ್ಲ. ಯಾರು ಕಳಿಸಿರ್ಬೋದು? ಇನಿವೆ ಓಪನ್ ಮಾಡಿ ನೋಡಿಮ್ಮ, ಏನಿದೆ ಅಂತ ಗೊತ್ತಾಗುತ್ತೆ. ಅಯ್ಯೋ, ಸುಟ್ಟೋಗಿರೋ ಬಂದೆ. ಯಾರು ಕಳ್ಸಿದ್ದಿನ? ಎಷ್ಟೊಂದು ಭಯಂಕರವಾಗಿದೆ. ಚಂದ್ರು, ಇದನ್ನ ಯಾರು ಕಳ್ಸಿರ್ಬೋದು? ನನಗೆ ತುಂಬಾ ಭಯ ಆಗ್ತಿದೆ ಚಂದ್ರು. ಅಮ್ಮ ರಿಲ್ಯಾಕ್ಸ್ ಅಮ್ಮ, ಯಾರೋ ತಮಾಷೆಗೆ ಅಂತ ಮಾಡಿರಬೇಕು. ಪ್ಲೀಸ್ ರಿಲ್ಯಾಕ್ಸ್. ಬಾ, ನಮಗೂ ಈ ಥರನೇ ಒಂದು ಇನ್ಸಿಡೆಂಟ್ ಆಯಿತು. ಇದೇ ಥರ ಆಯಿತು ಅಂದರೆ ಏನಾಯ್ತು ರಿಷಿ ನಿಮ್ಮಿಬ್ಬರಿಗೆ? ನಾನು ಕಮಲಿಯವರು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಗರ್ಭಗುಡಿ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಅಂಗಡಿಗೆ ಹೋಗಿದ್ವಿ. ಪೂಜೆ ಸಾಮಾನು ತೊಗೊಬೇಕಾದ್ರೆ ಯಾರೋ ಬಂದು ಸ್ವಲ್ಪ ಕಾರ್ ತೆಗೀರಿ ಅಂತ ಹೇಳಿದ್ರು. ನಾನು ಕಮಲಿಯವ್ರನ್ನ ಅಲ್ಲೇ ಬಿಟ್ಟು ಕಾರ್ ತೆಗಿಯೋದಕ್ಕೆ ಅಂತ ಹೋದೆ. ಕಾರ್ನ ದೇವಸ್ಥಾನದ ಹಿಂದೆ ನಿಲ್ಸೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಯಾರೋ ವ್ಯಕ್ತಿ ಬಂದು ಬೆಂಕಿ ಅಂತ ಹೇಳ್ದ.
ಆಮೇಲೆ ನನಗೆ ಗೊತ್ತಾಗಿದ್ದು ಯಾರೋ ಪೆಟ್ರೋಲ್ ಲೀಕ್ ಆಗೋ ಹಾಗೆ ಮಾಡಿ ಬೆಂಕಿ ಹಚ್ಚಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ ಮಾವಯ್ಯ, ರಿಷಿ ಸರ್ ಹೋದ್ಮ್ಯಾಕೆ ನಾನು ಅಲ್ಲೇ ತೆಂಗಿನಕಾಯಿ ತಗೋತಾ ಇದ್ದೆ. ಸಡನ್ನಾಗಿ ಯಾರೋ ಕರ್ದಂಗಾಯ್ತು. ನಾನು ಹಿಂದೆ ತಿರುಗಿ ನೋಡಿದ್ರೆ ನನ್ನ ಹಣೆಗೆ ಗನ್ ಇಟ್ಟಿದ್ರು. ಗನ್ ತೋರ್ಸದ್ನ? ಯಾರೋ ಇಬ್ರು ವ್ಯಕ್ತಿಗಳಿದ್ರು ಮಾವಯ್ಯ. ಅವ್ರು ಯಾರು ಏನು ನನಗೊಂದು ಗೊತ್ತಿಲ್ಲ. ಆಮ್ಯಾಕೆ ನೋಡಿದ್ರೆ ನನ್ನ ಹಣೆಗೆ ಶೂಟ್ ಮಾಡಿದ್ರು. ಆದರೆ ಅದರಿಂದ ಏನೋ ಕೆಸರು ನೀರು ಬಿತ್ತು. ಮಕ್ಕದ ಮ್ಯಾಕೆಲ್ಲ ಕೆಸರು ನೀರು ಮಾಡಿಬಿಟ್ರು ಮಾವಯ್ಯ. ಅವನು ಯಾರು, ಯಾಕಂಗೆ ಮಾಡ್ದ ಒಂದು ಗೊತ್ತಿಲ್ಲ ಮಾವಯ್ಯ. ಏನಿದು? ಎಲ್ರಿಗೂ ಏನಾದರೂ ಒಂದು ತೊಂದರೆ ಆಗ್ತಾನೆ ಇದೆಯಲ್ಲ, ಯಾಕೆ ಹೀಗಾಗ್ತಿದೆ? ಮತ್ತೆ ಮನೆಗೆ ಕಳ್ಳರು ಯಾರು ಬಂದಿದ್ರಾ? ಅಪ್ಪ ಹೇಳಿಪ್ಪ, ಏನಾಯ್ತು? ಅದು ನೀವೆಲ್ಲ ಮನೆಯಿಂದ ಹೋದ್ಮೇಲೆ ಯಾರೋ ನಮ್ಮ ಮನೆ ಕಿಟಕಿ ಗ್ಲಾಸ್ಗೆ ಕಲ್ಲು ಹೊಡೆದ್ರಮ್ಮ. ಮೇ ಬಿ ಮನೆ ಹೊರಗಡೆ ಯಾರೋ ಮಕ್ಕಳು ಆಟ ಆಡಬೇಕಾದ್ರೆ ಬೈ ಮಿಸ್ ಆಗಿ ಕಲ್ಲು ಬಿದ್ದಿರ್ಬೋದು. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ರಿಷಿ, ಬರೀ ಕಲ್ಲು ಎಸ್ತಿದ್ರೆ ನಾವು ಹಾಗೆ ಅನ್ಕೋತಾ ಇದ್ವಿ. ಆದ್ರೆ ಅದರಲ್ಲಿ ಒಂದು ಲೆಟ್ರ್ ಇತ್ತು ಕಣೋ. ಲೆಟರ್ ಇತ್ತಾ? ಏನು ಲೆಟ್ರ್ ಬರೆದಿದ್ರು ಅತ್ತಮ್ಮ? ಅದರಲ್ಲಿ ಒಂದು ಡೇಂಜರ್ ಸಿಂಬಲ್ ಇತ್ತು. ಕೆಳಗಡೆ ದ ಗೇಮ್ ಬಿಗಿನ್ಸ್ ನೌ ಅಂತ ಬರ್ತಿದ್ರು. ಗೇಮ್ ಬಿಗಿನ್ಸ್ ನೌ ಅಂತ ಬರ್ತಿತ್ತಾ? ಯಾರು ಈ ಥರ ಎಲ್ಲ ಮಾಡ್ತಿರೋದು? ಎಲ್ರಿಗೂ ಈ ಥರ ಒಂದೊಂದು ಸಮಸ್ಯೆ ಆಗಿದೆ ಅಂದರೆ ಅಕ್ಕ ಯಾರೋ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನನಗೊಂದು ಅರ್ಥ ಆಗ್ತಿಲ್ಲ ಚಂದ್ರ. ನೋಡಿದ್ರೆ ನಂಗೆ ಭಯ ಆಗ್ತಾ ಇದೆ. ನೀವು ಟೆನ್ಷನ್ ಮಾಡ್ಕೊಬಿಡಿ, ಯಾರೋ ತಮಾಷೆ ಕಳಿಸಿರ್ಬೇಕು. ಅಲ್ಲ ಚಂದ್ರು, ತಮಾಷೆಗೆ ಈ ಥರ ಗಿಫ್ಟ್ ಕಳಿಸ್ತಾರ? ಸುಟ್ಟು ಬೊಂಬೆನ? ಹೌದು. ಬೈ ಮಿಸ್ಟೇಕ್ ಏನಾದರೂ ಬಂತಾ? ಏನು ಚಂದ್ರು ನೀವು, ಬೈ ಮಿಸ್ಟೇಕ್ ಹೇಗಾಗುತ್ತೆ? ಬಾಕ್ಸ್ ಮೇಲೆ ಅನ್ನಪೂರ್ಣ ಮಹಾಜನ್ ಅಂತ ಇದೆ ತಾನೆ? ಹೌದು, ಮೋಸ್ಟ್ಲಿ ಬೇಕು ಅಂತಾನೆ ಕಳಿಸಿರ್ಬೇಕು. ಉರ್ಮಿಳ, ನಿಮ್ಗೆ ಯಾರು ಈ ಗಿಫ್ಟ್ನ ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಅದೇ ಹೇಳೋದಕ್ಕೆ ಮರ್ತೋದೆ. ಆ್ಯಕ್ಚುಲಿ ಡೋರ್ ಬೆಲ್ ರಿಂಗ್ ಆಯಿತು. ನಾನು ಹೋಗಿ ನೋಡಿದಾಗ ಯಾರೂ ಇರಲಿಲ್ಲ. ಈ ಬಾಕ್ಸ್ ಮಾತ್ರ ಅಲ್ಲಿತ್ತು. ಹೌದಾ? ಹಾಗಾದ್ರೆ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ನಮ್ಮನ್ನು ಭಯ ಪಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಬರೀ ಭಯ ಪಡಿಸೋದಕ್ಕೆ ಇದು ಕಳಿಸಿರೋದು ಅಲ್ಲ ಅನ್ಸುತ್ತಮ್ಮ. ಇದನ್ನ ನೋಡ್ತಾ ಇದ್ರೆ ಅವ್ರ ಉದ್ದೇಶನೇ ಬೇರೆ ಅನ್ಸುತ್ತಮ್ಮ. ನನಗೂ ಅದೇ ಅರ್ಥ ಆಗ್ತಿಲ್ಲ ಚಂದ್ರ. ಅವ್ರು ಯಾರು ಅಂತ ಗೊತ್ತಾಗದೆ ಅವ್ರ ಉದ್ದೇಶ ಏನು ಅಂತ ಅರ್ಥ ಆಗಲ್ಲಮ್ಮ. ನನಗೆ ಯಾಕೋ ಭಯ ಆಗ್ತಿದೆ ಚಂದ್ರು. ಮನೇಲಿ ಇದು ಎರಡನೇ ಘಟನೆ. ಎರಡನೇದ? ಮೊದಲೇದು ಯಾವುದು? ಹೇಳಿದ್ನಲ್ಲ ಅತ್ತೆ, ಅನಿಕಾ ಕಾಣಿಸ್ಕೊಂಡಿದ್ದು. ಊರ್ಮಿಳಾ, ರಿಲ್ಯಾಕ್ಸ್. ಯಾವುದಕ್ಕೂ ಒಂದ್ಸರಿ ರಮೇಶಿಗೆ ವಿಷಯ ತಿಳಿಸ್ತೀನಿ.
ಹಲೋ ಚಂದ್ರು, ನಾನೇ ನೀನು ಫೋನ್ ಮಾಡೋಣ ಅಂತಿದ್ದೆ, ನೀನೇ ಮಾಡಿದ್ದು ಒಳ್ಳೇದಾಯ್ತು. ಇಲ್ಲಿ ನಮ್ಮನೇಲಿ ಏನೇನೋ ಆಗ್ತಿದೆ ಚಂದ್ರು. ಏನಾಯ್ತು? ಇವತ್ತು ಹುಡುಗರೆಲ್ಲ ಹೊರಗೋಗಿದ್ರು, ನಾನು ತಾರ ಮನೇಲಿದ್ವಿ. ಇದಕ್ಕಿದ್ದಕ್ಕೆ ಯಾರೋ ನಮ್ಮನೆಗೆ ಕಿಟಕಿ ಗ್ಲಾಸ್ಗೆ ಕಲ್ಲು ಹೊಡೆದ್ರು. ಕಲ್ಲು ಮನೆ ಒಳಗೆ ಬಂದ್ಬಿತ್ತು. ಹೌದಾ? ಆ ಕಲ್ಲಿನ ಜೊತೆ ಒಂದು ಚೀಟಿನೂ ಇತ್ತು. ಚೀಟಿನ? ಏನಂತ? ಆ ಚೀಟಿ ಓಪನ್ ಮಾಡಿ ನೋಡಿದ್ರೆ ಒಂದು ಡೇಂಜರ್ ಸಿಂಬಲ್, ಅದೇ ತಲೆಬುರುಡೆ, ಬೋನ್ಸು. ಅದ್ರ ಕೆಳಗಡೆ ದ ಗೇಮ್ ಬಿಗಿನ್ಸ್ ನೌ ಅಂತ ಬರ್ತಿತ್ತು. ಏನು ಡೇಂಜರ್ ಮಾರ್ಕ್ ಹಾಕಿ ಗೇಮ್ ಬಿಗಿನ್ಸ್ ಅಂತ ಬರ್ತಿದ್ರ? ಹೌದು ಚಂದ್ರು, ಯಾರು ಹೀಗೆ ಮಾಡ್ತಿದ್ದಾರೆ ಏನು ಒಂದು ಅರ್ಥ ಆಗ್ತಿಲ್ಲ. ರಮೇಶ್, ನಮ್ಮ ಮನೇಲೂ ಇದೇ ಥರ ಒಂದು ಇನ್ಸಿಡೆಂಟ್ ನಡೆದಿದೆ. ನಿಮ್ಮ ಮನೇಲೂ ಇಂಥದ್ದೇ ನಡೀತಾ? ಹೌದು ರಮೇಶ್, ನಮ್ಮ ಮನೆಗೆ ಅಮ್ಮನ ಹೆಸರಲ್ಲಿ ಒಂದು ಪಾರ್ಸೆಲ್ ಬಂತು. ಓಪನ್ ಮಾಡಿ ನೋಡಿದ್ರೆ ಒಂದು ಸುಟ್ಟೋಗಿರೋ ಹೆಣ್ಣಿನ ಗೊಂಬೆ ಇತ್ತು. ಸುಟ್ಟೋಗಿರೋ ಹೆಣ್ಣಿನ ಬೊಂಬೆನಾ? ಯಾರು ಕಳ್ಸಿದಾರೆ ಚಂದ್ರು? ಫ್ರಮ್ ಅಡ್ರೆಸ್ ಇಲ್ಲ ಕಣೋ, ಯಾರೋ ಡೋರ್ ಬೆಲ್ ಮಾಡಿ ಮನೆ ಮುಂದೆ ಇಟ್ಟೋಗಿದ್ರು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವೋ. ಅಮ್ಮ ಮತ್ತು ಊರ್ಮಿಳ ಅದನ್ನು ನೋಡಿ ತುಂಬ ಗಾಬರಿ ಪಟ್ಟಿದ್ದಾರೆ. ನಿನ್ನ ಹತ್ರ ಒಂದ್ಸರಿ ಮಾತಾಡೋಣ ಅಂತ ಫೋನ್ ಮಾಡಿದೆ. ಏನು ಚಂದ್ರು ಇದೆಲ್ಲ? ಯಾರಿಂತ ಕೆಲಸಗಳೆಲ್ಲ ಮಾಡ್ತಿದ್ದಾರೆ? ಅವ್ರ ಉದ್ದೇಶ ಆದರೂ ಏನು ಅಂತೀನಿ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರಮೇಶ್. ಒಟ್ಟಿನಲ್ಲಿ ಯಾರೋ ಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಚಂದ್ರು, ಯಾರು ಬೇಕು ಅಂತಲೇ ನಮ್ಮನ್ನು ಹೆದರ್ಸೋಕೆ ಹೀಗೆಲ್ಲ ಮಾಡ್ತಿದ್ದಾರೆ. ನಿಂಗೆ ಇನ್ನೊಂದು ವಿಷಯ ಹೇಳೋದು ಮಾಡ್ತಿದ್ದೆ. ಇವತ್ತು ನಮ್ಮ ರಚನಾ ಮತ್ತು ಅಮರ್ ಆಚೆ ಹೋಗಿದ್ರು. ಅಲ್ಲಿ ಬೇಕರಿ ಹತ್ರ ಏನೋ ನಿಂತಿದ್ರಂತೆ. ಅಲ್ಲಿ ಯಾರೊಬ್ಬ ಬಂದು ನಮ್ಮ ರಚನೆಗೆ ಡಿಕ್ಕಿ ಹೊಡೆದಿದ್ದಾನೆ. ಅಮರ್ ಯಾಕೆ ಏನು ಅಂತ ಕೇಳಕ್ಕೆ ಹೋಗಿದ್ದಕ್ಕೆ 3-4 ಜನ ಹುಡುಗರು ಸೇರಿಕೊಂಡು ಅಮರ್ಗೆ ಹೊಡೆದು ಕಳಿಸಿದ್ದಾರೆ. ಇಷ್ಟೇ ಅಲ್ಲ, ರಿಷಿನು ಕಮಲಿ ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ದೇವಸ್ಥಾನ ಮುಂದೆ ಕಾರ್ ಪಾರ್ಕ್ ಮಾಡಿದ್ರಂತೆ. ಇವರು ಆಮೇಲೆ ಪೂಜೆ ಸಾಮಾನೇನೋ ತಗೊಳಕ್ ಹೋಗಿದ್ದಾರೆ. ಯಾರೋ ಬಂದು ಕಾರ್ ತೆಗಿಬೇಕು ಅಂತ ಹೇಳಿದ್ದಾರೆ. ರಿಷಿ ಕಾರ್ ತೆಗಿಕಂತ ಹೋಗಿದ್ದಾನೆ. ಅಷ್ಟರಲ್ಲಿ ಅವನ ಕಾರಿಂದ ಫ್ಯೂಯಲ್ ಲೀಕ್ ಮಾಡಿ ಕಾರ್ಗೆ ಬೆಂಕಿ ಹಚ್ಚಿದ್ದಾರೆ. ಈ ಕಡೆ ಕಮಲಿ ಒಬ್ಳೆ ನಿಂತಿದ್ಲಲ್ಲ, ಅವಳಿಗೆ ಯಾರೋ ಗನ್ ಹಿಡಿದಿದ್ದಾರೆ. ಪಾಪ ಅವಳ ಮುಖಕ್ಕೆ ಕೆಸರು ಇರಿಸಿದ್ದಾರೆ. ಏನೋ ನಡೀತಿದೆ. ಇದೆಲ್ಲ ನೋಡ್ತಿದ್ರೆ ತುಂಬ ತುಂಬ ಭಯ ಆಗ್ತಿದೆ ಚಂದ್ರು. ಏನೂ ಆಗಲ್ಲ ರಮೇಶ್, ನಮ್ಮ ಹುಷಾರಲ್ಲಿ ನಾವಿರಬೇಕು. ನೀನು ತಲೆ ಕೆಡ್ಸ್ಕೊಬೇಡ, ರಿಲ್ಯಾಕ್ಸ್. ನಾನು ನಿನಗೆ ಆಮೇಲೆ ಮಾಡ್ತೀನಿ. ನೀವು ಹುಷಾರಾಗಿರಿ. ಚಂದ್ರ ಏನಾಯ್ತು? ರಮೇಶ್ ಮನೇಲಿ ಯಾರೋ ಡೇಂಜರ್ ಅಂತ ಚೀಟಿ ಬರೆದು ಕಲ್ಲು ಹೊಡೆದಿದ್ದಾರೆ. ಆ ಚೀಟಿಲಿ ಡೇಂಜರ್ ಸಿಂಬಲ್ ಜೊತೆ ಗೇಮ್ ಬಿಗಿನ್ಸ್ ಅಂತ ಬರೆದಿದ್ದಾರಂತೆ. ಏನು ರಿಷಿ ಇದು? ಎರಡು ಮನೇಲಿ ಏನು ನಡೀತಿದೆ? ಚಂದ್ರ ಮನೆಗೂ ಯಾರೋ ಒಂದು ಸುಟ್ಟೋಗಿರೋ ಬೊಂಬೆ ಕಳಿಸಿದಾರಂತೆ. Something is going on.